ಸೊ ನಮ್ಮ ಕನ್ನಡ ಮೂವಿ ಹೆಸರು ಥರನೇ ಮೂವಿ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇತ್ತು, ಹಾಗಾಗಿ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡಬೇಕಾಗಿತ್ತು. ಸೊ ಬೆಳಗ್ಗೆನೇ ಬೇಗ ಟಿಫನ್ ಮುಗಿಸಿದ್ದೆ. ಕ್ಲೀನಿಂಗ್ ಅಂದ ಕೂಡಲೇ ಫಸ್ಟ್ ನೆನಪಾಗೋದೆ ಕಿಚನು, ಅದರಲ್ಲೂ ಕಿಟಕಿ ಪಕ್ಕ ಇರೋ ಸ್ಟವ್, ಚಿಮ್ನಿ ಈ ಎರಡನ್ನೂ ವಾಶ್ ಮಾಡಿದ್ರೆ ಅರ್ಧ ಕೆಲಸ ಆದಾಗೇನೆ. ಹೀಗೆ ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡ್ತಿರ್ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಕಿಚನ್ ಕ್ಲೀನರ್ ಅನ್ನೋ ಪ್ರಾಡಕ್ಟ್ನ ನೋಡಿ ತರಿಸಿದ್ದೆ. ಇದನ್ನು ಜಸ್ಟ್ ಜಿಡ್ಡಿರೋ ಜಾಗದಲ್ಲಿ 10 ಮಿನಿಟ್ಸ್ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಕ್ಲೀನಾಗಿ ವಾಶ್ ಮಾಡಿದ್ರೆ ಫುಲ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಕಿಟಕಿ ಎಲ್ಲ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿದೆ ಅಂತ. ನಿಜ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಕ್ಲೀನಾಗಿ ಹೋಗುತ್ತೆ ಅಂತ. ನನಗಂತೂ ಈ ಪ್ರಾಡಕ್ಟ್ನ ಯೂಸ್ ಮಾಡಿ ತುಂಬ ಖುಷಿ ಆಯಿತು, ಯಾಕಂದರೆ ಅಂದ್ಕೊಂಡಿಕ್ಕಿಂತ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಈ ಮನೆ ಕೆಲಸ ಎಲ್ಲ ಹೇಗೆ ಅಂತ ಹೇಳಿದ್ರೆ ಎಷ್ಟು ಮಾಡಿದ್ರೂ ಮುಗಿಯಲ್ಲ, ಇದಕ್ಕೆ ಫುಲ್ ಸ್ಟಾಪ್ ಅನ್ನೋದೇ ಇಲ್ಲ. ನಮಗೆ ಪರ್ಸ್ನಲ್ ಟೈಮ್ ಬೇಕು ಅಂದರೆ ನಾವೇ ಟೈಮ್ ಫ್ರೀ ಮಾಡ್ಕೊಬೇಕು. ಇವತ್ತು ನಾನು ಕೂಡ ಇಷ್ಟೆಲ್ಲ ಕೆಲಸ ಮಾಡಿದರೂ ಟೈಮ್ ಫ್ರೀ ಮಾಡ್ಕೊಂಡು ಮೂವಿಗೆ ಹೋಗ್ತಾ ಇದ್ದೀನಿ. ಮೂವಿ ಅಂದರೆ ಏನೋ ಒಂಥರ ಎನರ್ಜಿ. ರಿಲೀಸ್ ಆಗಿದ್ದು ಸೇಮ್ ಡೇನೇ ಮೂವಿಗೆ ಹೋಗ್ತಾ ಇರೋದು ಒಂಥರ ಖುಷಿ ಇದೆ. ನಾವು ಹೋಗೋಷ್ಟರಲ್ಲಿ ಥಿಯೇಟ್ರ್ ಆಲ್ಮೋಸ್ಟ್ ಎಲ್ಲ ಫಿಲ್ ಆಗಿತ್ತು. ಪರ್ಸ್ನಲಿ ನನಗಂತೂ ಈ ಮೂವಿ ತುಂಬ ಇಷ್ಟ ಆಯಿತು. ಸ್ಟೋರಿ ಲೈನ್ ಅಂತೂ ತುಂಬ ಡಿಫ್ರೆಂಟ್ ಆಗಿದೆ. ಯಾರಾದರೂ ಈ ಮೂವಿನ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಾನು ಕೂಡ ಇನ್ನೊಂದು ಸಲ ಹೋಗಿ ನೋಡ್ತೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ವ್ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.